108 ಅಡ್ಡಿ ಆಗಿದೆ. ಅಧಿಕಾರಿಗಳಿಗೆ ಗಡುವು ನೀಡಿದಂಥ ಗೌರಿ ನಾಯಕ್ ಕುಟುಂಬಸ್ಥರು ಅಧಿಕಾರಿಗಳು ಬಾವಿ ಮುಚ್ಚಿ ಅಂತೇಳಿ ಒತ್ತಡವನ್ನು ಹೇರ್ತಿದ್ದಾರೆ. ಹೀಗಾಗಿ ಅಧಿಕಾರಿಗಳಿಗೆ ಇವತ್ತು ಮಧ್ಯಾಹ್ನದವರೆಗೆ ಗಡುವನ್ನು ಕೊಟ್ಟಿದ್ದಾರೆ ಗೌರಿ ನಾಯಕ್ ಕುಟುಂಬ. ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೀತಾ ಇದೆ ಶಿರಸಿಯಲ್ಲಿ. ಎಸಿ ಸ್ಥಳದಲ್ಲೇ ಅನುಮತಿ ನೀಡಬೇಕು ಅಂತೇಳಿ ಆಗ್ರಹಿಸುತ್ತಿದ್ದಾರೆ. ಇಂದಿನಿಂದ ಬಾವಿ ಒಳಗಡೆನೆ ಇರೋದಕ್ಕೆ ಗೌರಿ ನಾಯಕ್ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಯಾಕೆ ಅಧಿಕಾರಿಗಳಿಗೆ ಹೊಟ್ಟೆ ಉರಿನಾ? ಆ ಮಹಾತಾಯಿ ಸುಮಾರು 30 ಅಡಿಯಷ್ಟು ಬಾವಿಯನ್ನ ತೋಡಿದ್ದಾರೆ ಮಕ್ಕಳ ದಾಹವನ್ನ ನೀಗಿಸೋದಕ್ಕೆ. ಒಂದು ಒಳ್ಳೆ ಕೆಲಸ ಮಾಡಿದಾಗ ಸಪೋರ್ಟ್ ಮಾಡಿ, ಸಹಕಾರ ಕೊಡಿ. ಅದು ಬಿಟ್ಟು ಫೇಮಸ್ ಆಗೋದಕ್ಕೆ ಈ ತರ ಮಾಡ್ತಾರೆ. ಅವ್ರು ಯಾರು ನಮ್ಮ ಹತ್ರ ಬರಲಿಲ್ಲ, ನಾವು ಹುಡ್ಕೊಂಡು ಹೋಗಿದ್ದು. ಈ ರೀತಿಯಾಗಿ ಆ ಮಹಾತಾಯಿ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ನಾವು ಮಾಡಿದೀವಿ. ಆ ಕೆಲಸನ ನೀವು ಮಾಡಬೇಕು, ನೀವು ಸಾಥ್ ಕೊಡಬೇಕು. ಅದು ಬಿಟ್ಟು ಮುಚ್ಚ ಕೆಲಸ ಮಾಡ್ತಿರಲ್ಲ, ತಪ್ಪಿದು. ಎಷ್ಟು ಅಡ್ಡಿಪಡಿಸ್ತಿರೋ ಪಡಿಸಿ. ರಿಪಬ್ಲಿಕ್ ಕನ್ನಡ ಆ ಮಹಾತಾಯಿ ಜೊತೆಗೆ ಕ್ಷಣಕ್ಕೂ ಕೂಡ ನಿಂತಿರುತ್ತೆ, ಕ್ಷಣಕ್ಕೂ ನಿಂತಿರುತ್ತೆ. ಯಾರೆಲ್ಲ ಅಧಿಕಾರಿಗಳು ಬರ್ತೀರಾ ಬನ್ನಿ. ಇವತ್ತು ಎಷ್ಟು ಜನ ವಕೀಲರು, ಶಿಕ್ಷಕರು, ಸರ್ಕಾರಿಯ ಕೆಲ ಅಧಿಕಾರಿಗಳು ಈ ವಿಚಾರವಾಗಿ ಮಾತಾಡ್ಕೊಳ್ತಿದ್ದಾರೆ ಗೊತ್ತಾ? ಯಾವುದೋ ಒಂದು ರಾಜ್ಯದಲ್ಲಿ ದೊಡ್ಡ ಗುಡ್ಡವನ್ನ ಕಡಿದು ರಸ್ತೆಯನ್ನ ಮಾಡಿದ್ದು ಸಿನಿಮಾಗಳಾಗಿದೆ. ಆ ಸಿನಿಮಾಗಳಿಗೆ ಅವಾರ್ಡ್ ಬಂದಿದೆ. ಅವತ್ತು ರೋಡ್ ಮಾಡಿದ್ದು ಗರ್ಭಿಣಿಯರು ಆಸ್ಪತ್ರೆಗೆ ಬೇಗ ತಲುಪಲಿ ಅಂತೇಳಿ. ಅವ್ರಿಗೆ ಗೊತ್ತಿರಲಿಲ್ಲ ಒಂದಿನ ಇಂಥ ಒಂದು ಸಿನಿಮಾ ಆಗುತ್ತೆ ಅಂತೇಳಿ. ಈ ಅಜ್ಜಿ ಟಿವಿನಾಗ ಬರ್ತೀನಿ ಅಂತೇಳಿ ಗುಂಡಿ ತೋಡಿದಲ್ಲ, ಬಾವಿ ತೋಡಿದಲ್ಲ, ಮಕ್ಕಳಿಗೆ ದಾಹ ಈಡೇರ್ಲಿ ಅಂತೇಳಿ. ಅಂತ ಒಂದು ಒಳ್ಳೆ ಕೆಲಸಕ್ಕೆ ನೀವು ಅಡ್ಡಿಪಡಿಸ್ತಿರಲ್ಲ. ನಿಮ್ಗೆ ಅಷ್ಟಿದ್ರೆ ಕಳಿಸಿ ಅಲ್ಲಿ ತಜ್ಞರನ್ನ. ಇನ್ನು ಎಷ್ಟು ಹಾಳಾಗಿದ್ರೆ ನೀರು ಸಿಗುತ್ತೆ ಅಥವಾ ಬೇರೆ ಏನಾದ್ರು ವ್ಯವಸ್ಥೆ ಮಾಡಬೇಕಾ? ನೀವು ಒಂದು ಅಡಿ ಈ ತರ ಆಗುತ್ತೆ ತೋರಿಸ್ತೀನಿ ನೋಡೋಣ. ಎಲ್ಲದಕ್ಕೂ ದುಡ್ಡು ಕೊಡ್ಬೇಕು. ನೀವು ದುಡ್ಡು ಕೊಟ್ಟು ಮಾಡಿಸ್ತೀರಾ? ಆ ಅಜ್ಜಿ ದುಡ್ಡು ಕೊಡ್ತೀವಿ ಅಂದ್ರೂ ಬೇಡ ಅಂತೇಳಿ ಕೆಲಸ ಮಾಡ್ತಾ ಇದೆ. ಸಹಾಯಕ ಆಯುಕ್ತರ ಕಚೇರಿ ಎದುರು ಗ್ರಾಮಸ್ಥರು ಧರಣಿಯನ್ನು ನಡೆಸಿದ್ದಾರೆ. ಗೌರಿ ನಾಯಕ್ ಕುಟುಂಬದವರು ಗ್ರಾಮಸ್ಥರಿಂದ ಪ್ರತಿಭಟನೆ ನಡೀತಾ ಇದೆ. ನೋಡಿ, ಒಂದೊಳ್ಳೆ ಕೆಲಸ ಮಾಡೋದಕ್ಕೆ ಹೋಗಿದ್ದಕ್ಕೆ ಇವತ್ತು ಇಂಥ ಒಂದು ಪರಿಸ್ಥಿತಿ ಬಂದಿದೆ ಅವ್ರಿಗೆ. ಬಾವಿ ತೋಡಲು ಅವಕಾಶ ಕೊಡಿ ಅಂತೇಳಿ ಮನವಿ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹ, ಎಚ್ಚರಿಕೆ. ನೋಡಿ, ಇವತ್ತೊಂದು ಒಳ್ಳೆ ಕೆಲಸ ಮಾಡಿದ್ರೆ ಅಧಿಕಾರಿಗಳ ಅಹಂ. ನಮ್ಮ ಪ್ರತಿನಿಧಿ ದಿವಿತ್ ಅಲ್ಲೇ ಇದ್ದಾರೆ, ಸ್ಥಳದಿಂದಲೇ ಮಾಹಿತಿಯನ್ನು ಕೊಡ್ತಿದ್ದಾರೆ. ನಮ್ಮ ಇಡೀ ರಿಪಬ್ಲಿಕ್ ಕನ್ನಡ ಟೀಮ್ ಆ ತಾಯಿ ಜೊತೆ ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇದೆ. ದಿವಿತ್ ಕೂಡ ಅಲ್ಲೇ ನಿಂತು ಅಧಿಕಾರಿಗಳನ್ನು ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಲೈವ್ ಕೊಡ್ತಾರೆ ಮಾಹಿತಿಯನ್ನು ಕೊಡೋದಕ್ಕೆ. ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ದಿವಿತ್. ಬಹಳ ಬೇಸರ ಆಗುತ್ತೆ ರೀ, ನೀವು ಅಲ್ಲಿದ್ದೀರಾ ಸ್ಥಳದಲ್ಲಿ. ಅಲ್ಲಿ ಎಷ್ಟು ಬಿಸಿಲಿದೆ, ಆ ಬಿಸಿಲಲ್ಲಿ ಆ ಅಜ್ಜಿ, ಆ ತಾಯಿ ಎಷ್ಟು ಕಷ್ಟಪಟ್ಟು ಅಷ್ಟು ಅಡಿ ಬಾವಿಯನ್ನು ತೋಡಿದ್ದಾರೆ. ನೀವು ಕಣ್ಣಾರೆ ಕಂಡಿದ್ದೀರಿ, ನಿಮಗೆ ಮಾತ್ರ ಗೊತ್ತಿದೆ ವಿಚಾರ. ಯಾಕೆ ಅಧಿಕಾರಿಗಳು ಇಂತಹ ಒಂದು ನಿಲುವು, ಯಾಕೆ ಅಧಿಕಾರಿಗಳು ಈ ರೀತಿಯಾಗಿ ಮಾಡ್ತಿರೋದು, ಏನು ಕಾರಣ? ದಿವಿತ್, ಓವರ್ ಟು ಯು. ಎಸ್ ನಾಗೇಂದ್ರ ಬಾಬು, ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕು, ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥ ಬೋರ್ಡ್ ತಾಲೂಕು ಕಚೇರಿಗಳಲ್ಲಿ, ಜಿಲ್ಲಾ ಕಚೇರಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಇರಬೇಕು. ಯಾಕಂದರೆ ನಾವು ಪ್ರಶ್ನೆ ಮಾಡಿದ್ರೆ ನಮಗೆ ಉತ್ತರ ಸಿಗ್ತಾ ಇಲ್ಲ. ಮನವಿ ಕೊಡಲಿ ಅಂತಾರೆ. ಆಲ್ರೆಡಿ 30 ಅಡಿ ಬಾವಿಯನ್ನು ತೋಡಿ ಇನ್ನೊಂದು 5 ಅಡಿ ಬಾವಿಯನ್ನು ತೋಡಿದ್ರೆ ನೀರು ಬರುತ್ತೆ. ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅವ್ರಿಗೆ ಏನು ನಿರ್ಧಾರ ಮಾಡಿದ್ದಾರೆ ಗೊತ್ತಾ? ಈಗೇನಾದರೂ 1 ಗಂಟೆ ಒಳಗಡೆ ಎಸಿ ಬಂದು, ತಹಶೀಲ್ದಾರ್ ಬಂದು ನಮಗೆ ಬಾವಿ ತೋಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ ಅಂತಂದರೆ ಬಾವಿಯೊಳಗೆ ಇತ್ಕೊಂಡು ನಾನು ಅಲ್ಲೇ ಇರ್ತೀನಿ, ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಗೌರಿ ನಾಯಕ್ ಮಾನಸಿಕವಾಗಿ ಒಂದು ರೀತಿಯಲ್ಲಿ ಕುಗ್ಗೋಗಿದ್ದಾರೆ. ನಾಗೇಂದ್ರ ಬಾಬು, ನಾನು ಅವ್ರನ್ನ ಮತ್ತೊಮ್ಮೆ ಕೇಳ್ತೀನಿ, ಗೌರಿ ನಾಯಕ್ ಅವರೇ, ಈಗ ಅಲ್ಲಿ ಎಸಿ ಕಚೇರಿ ಹತ್ರ ಹೋದ್ವಿ, ಈಗ ತಹಶೀಲ್ದಾರ್ ಆಫೀಸ್ ಹತ್ರ ಬಂದಿದ್ದೀವಿ, ಈಗೇನು ಮಾಡೋದೀಗ?
ಈಗ ಏನಂತಾರೆ ಅವರೇ ಉತ್ತರ ಕೊಡ್ಬೇಕು ಇದಕ್ಕೆ. ಚಾವಿ ಕೊಡ್ಬೇಕು, ಅವ್ರು ಚಾವಿ ಹೆಂಗೆ ಹಾಕಾರಲ್ಲ ಅದು ತೆಗೆದು ಕೊಡ್ಬೇಕು ಅವ್ರು ಬಂದು. ಅವ್ರು ತಹಸೀಲ್ದಾರು ಕಾಣ್ತಾನೆ ಇಲ್ಲಲ್ಲ, ಎಲ್ಲಿ ಹೋದ್ರೇನ ಎಲ್ಲ ಸಂಜೆ 7 ಗಂಟೆ ಬಂದು ಮುಚ್ಚಲಿಕ್ಕೆ ಆಗ್ತದೆ ಅವರಿಗೆ. ಡ್ಯೂಟಿ ಟೈಮ್ನಲ್ಲಿ ಬರಲಿಲ್ಲ, ನಾನು ಇದ್ದಾಗೂ ಬರಲಿಲ್ಲ. 7 ಗಂಟೆಗೆ ಬಂದು ಮುಚ್ಚಿ ಈಗ ಅವ್ರು ಕಾಣಿಸ್ತಾ ಇಲ್ಲಲ್ಲ, ಎಲ್ಲಿ ಹೋದ್ರು? ಅಲ್ಲ ಈಗ ನಿಮ್ದು ವಸ್ತುಗಳನ್ನೆಲ್ಲ ತಗೊಂಡು ಹೋಗಿದಾರಂತೆ ಅವರು. ಹೌದು, ನಾನು 3 ಇದು ಬುಟ್ಟಿ 3 ಹಗ್ಗ ಎಲ್ಲ ಒಯ್ದಾರೆ. ಮತ್ತು ಆ ಕಂಬ ಎಲ್ಲ ಇದು ಹಾಕಿದ್ದೆಲ್ಲ ಕಿತ್ತಿಟ್ಟು ಹೋಗಿದ್ದಾರೆ. ಮತ್ತೆ ನಿಮ್ಗೆ ಯಾವ್ದೋ ಫೋನ್ ಬಂದಿತ್ತಂತಲ್ಲ, ಯಾರ್ದು ಫೋನ್? ಅವರು ಕಲಾವತಿ ವಾಜಬ್ ಅಂತ ಅವರು ಈಗ ಒಂದು 15 ದಿವಸದ ಹಿಂದೆ ಮಾಡಿದ್ರು. ಅವರು ಯಾರವರು? ಅವ್ರು ತಹಸೀಲ್ದಾರ್ ಅತ್ತೆ. ಅವರು ನೀವು ಮಾಡಬೇಡ್ರಿ, ನೀವು ಅಲ್ಲಿ ಮುಚ್ಚಾಕ್ರಿ ಅಂತ ಹೇಳಿ. ಅಲ್ಲ ಒಂದು ನಾಗೇಂದ್ರ ಬಾಬು ಇನ್ನೊಂದು ಪಾಯಿಂಟ್ ಔಟ್ ಮಾಡಿ. ಇಲ್ಲಿ ತಹಶೀಲ್ದಾರ್ ಅವರ ಅತ್ತೆ ಕರೆ ಮಾಡಿ ಅವರಿಗೆ ನೀವು ಗುಂಡಿಯನ್ನು ತೋಡಬೇಡಿ ಅಂತ ಆರ್ಡರ್ ಮಾಡೋದಕ್ಕೆ ಅವ್ರು ಯಾರು? ಅವರು ಸರ್ಕಾರಿ ಅಧಿಕಾರಿನ? ಅವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ವಿಚಾರ ತಿರುವನ್ನು ಪಡೆದುಕೊಳ್ತಾ ಇದೆ. ಗ್ರಾಮಸ್ಥರು ಬಂದಿದ್ದಾರೆ. ಜೊತೆಗೆ ಮೇಡಮ್ ಈಗ AC ಅವರು ಎಲೆಕ್ಷನ್ ಮೀಟಿಂಗ್ ಅಂತ ಇಲ್ಲಿ ಈ ರೀತಿ ಒಂದ್ ನಿಮಿಷ ಅವ್ರನ್ನ ಮಾತಾಡಿಸಿ ನೋಡಿ. ಏನ್ ಗೊತ್ತಾ ದಿವಿತ್, ಇವತ್ತು ತಹಶೀಲ್ದಾರ್ಗಳು ದಿವಿತ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳೋಗಿದ್ದಾರೆ. ಇವತ್ತು ಒಂದು ತಾಲೂಕಾಡಳಿತ ಬಾವಿಯನ್ನ ಬೀಗ ಹಾಕಿ ದಿವಿತ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಬಾಬು, ನಾಗೇಂದ್ರ ಬಾಬು ಅವರು ಹೇಳಿ ಮಾತಾಡ್ಸಿ. ನೋಡಿ, ನೀವು ಹೇಳಿದ್ರಿ ತಹಶೀಲ್ದಾರ್ಗಳು ನೋಡಿ, ಇವತ್ತು ಆ ಮಹಾತಾಯಿ ಇವತ್ತು 30 ಅಡಿ ಅಗ್ದಿದೆ ಬಾವಿನ. ಇನ್ನು 5 ಅಡಿ ಅಗದ್ರೆ ನೀರು ಸಿಗುತ್ತೆ, ಮಕ್ಕಳಿಗೆ ಕುಡಿದಕ್ಕೆ ನೀರು ಸಿಗುತ್ತೆ. ತಹಶೀಲ್ದಾರ್ಗೆ ತಾಕತ್ತಿದ್ರೆ ಇವತ್ತು ಆ ಬಾವಿ ತೋಡಿದಾರಲ್ಲ, ಅದಕ್ಕೆ ಬೀಗ ಹಾಕೋ ಕೆಲಸ ಮಾಡ್ತಾರಲ್ಲ, ಅದೇ ತಹಶೀಲ್ದಾರ್ಗೆ ತಾಕತ್ತಿದ್ರೆ ಎಷ್ಟು ಸರ್ಕಾರಿ ಜಾಗಗಳು ಪರಭಾರೆ ಆಗಿದೆ, ಎಷ್ಟು ಅನ್ಯಾಯಗಳು ನಡೀತಾ ಇದೆ, ಎಷ್ಟು ಅಕ್ರಮವಾಗಿ ಜಾಗಗಳನ್ನು ಗುಳು ಮಾಡಿದ್ದಾರೆ, ಎಷ್ಟು ಕಡೆ ಗಣಿಗಾರಿಕೆ ನಡೀತಾ ಇದೆ. ತಾಕತ್ತಿದ್ರೆ ಹೋಗಿ ಅಲ್ಲಿ ಬೀಗ ಹಾಕೋ ಕೇಳಿ, ತಾಕತ್ತಿದ್ರೆ ಅಲ್ಲಿ ಹೋಗಿ ಮಾಡ್ಲಿ. ನಾವು ನಿಂತ್ಕೋತೀವಿ ತಹಶೀಲ್ದಾರ್ ಜೊತೆ. ಆ ಮಹಾತಾಯಿ ಕೆಲಸಕ್ಕೆ ಈ ರೀತಿಯಾಗಿ ಅಡ್ಡ ಮಾಡ್ತಾರಲ್ಲ ತಹಶೀಲ್ದಾರ, ನೀವೇ ಪ್ರಶ್ನೆ ಮಾಡ್ಕೋಬೇಕು. ಕಂಟಿನ್ಯೂ. ಎಸ್, ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಇಡೀ ಎಲ್ಲ ಕಡೆಗೂ ಕೂಡ ಅಕ್ರಮವಾಗಿ ಗಣಿಗಾರಿಕೆ ಮಣ್ಣು ಬಾಕ್ರು ಮಣ್ಣನ್ನ ತೋಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಯಾರಿಗೂ ಕೂಡ ಬೀಗ ಹಾಕೋದಕ್ಕೆ ದಮ್ಮು ಇಲ್ಲ, ತಾಕತ್ತು ಇಲ್ಲ. ಇಲ್ಲಿ ಬಂದು ಏನೋ ನೀರು ಕೊಡಬೇಕು, ಒಂದು ಮಕ್ಕಳಿಗೆ ದಾಹ ತೀರಿಸ್ಬೇಕು ಅಂತೇಳಿ ಆ ಗುಂಡಿನ ನಾನು ವಿಡಿಯೋದಲ್ಲಿ ನೋಡಿದಾಗ ನನಗೆ ಅದೇನೋ ಅಷ್ಟೊಂದು ಎಫೆಕ್ಟಿವ್ ಅಂತ ಅನ್ಸಿರ್ಲಿಲ್ಲ. ನೇರವಾಗಿ ಕಣ್ಣಿಂದ ನೋಡಬೇಕು ನಾಗೇಂದ್ರ ಬಾಬು ಅವರೇ, ನೀವು ಅದು ಎಷ್ಟು ಭಯ ಆಗುತ್ತೆ ಗೊತ್ತಾ? ಒಂದು ಹತ್ರ ಹೋಗಿ ನೋಡೋದಕ್ಕೂ ಕೂಡ ಭಯ ಆಗುತ್ತೆ. ಅಷ್ಟು ಆಳವಾಗಿ ಅವರು ಆ ಗುಂಡಿಯನ್ನು, ಆ ಬಾವಿಯನ್ನು ತೋಡಿ ಮಕ್ಕಳಿಗೆ ನೀರು ಕೊಡಬೇಕು ಅಂತ ಅಂದ್ಕೊಂಡಿದ್ದು. ಏನಾದರೂ ಅದರಲ್ಲೇನಾದರೂ ತಪ್ಪಿದೆಯಾ? ಅದರಲ್ಲೇನಾದರೂ ಇವರೇನಾದರೂ ಅಧಿಕಾರ ಬೇಕಾ? ಅವರಿಗೆ ಏನಾದರೂ ಚುನಾವಣೆ ನಿಲ್ಬೇಕಾ? ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕಾ? MLA ಆಗಬೇಕಾ? ಆದರೆ ಗೌರಿನ ಪ್ರತಿಷ್ಠೆ ಇದು ಏನ್ ಸರ್? ಪ್ರತಿಷ್ಠೆ ಅಲ್ವಾ ಸರ್ ಇದು? ಅಂದ್ರೆ ಎಲ್ಲಿ ನಾವು ಮಾಡಕ್ಕಾಗ್ದಿರೋ ಕೆಲಸವನ್ನ ಪಾಪ ಇವ್ರು ಮಾಡಿದ್ರೆ, ನಾವು ಮಾಡಕ್ಕಾಗ್ದಿರೋ ಅವ್ರು ಮಾಡಕ್ಕಾಗ್ದಿರೋ ಕೆಲಸನ ಪಾಪ ಇವ್ರು ಮಾಡ್ಬಿಟ್ಟು ಮಕ್ಳಿಗೆ ನೀರು ಕೊಟ್ಬಿಟ್ರೆ ಅಲ್ಲಿ ನೋಡ್ಬೇಕು ನೀವು. ಅಲ್ಲಿ ಒಂದು ಟ್ಯಾಂಕ್ ಇದೆ, ಒಂದು ಸಿಂಟ್ಯಾಕ್ಸ್ ಇಟ್ಟಿದ್ದಾರೆ, ಅದನ್ನ ಕ್ಲೀನ್ ಮಾಡೋರು ದಿಕ್ಕಿಲ್ಲ. ಆ ನೀರು ಕುಡಿಬೇಕಾ? ಅವರೇ ಬಂದು ಕುಡ್ದೋದ್ರಂತಲ್ಲ ನೀರ್ನ, ಅವತ್ತು ಅವರೇ ಬಂದು ಕುಡ್ದೋದ್ರಂತಲ್ಲ. ಏನ್ರಿ ಇದು ಕತೆ? ಅಲ್ಲ ಸರ್, ಪ್ರತಿಷ್ಠೆ ಅಂತ ಬಂದಾಗ ಏನ್ ಹೇಳ್ತೀರಾ? ಪ್ರತಿಷ್ಠೆ ಅಲ್ಲ ಸರ್, ಇದು ಇವರಿಗೆ ಪ್ರತಿಷ್ಠೆ ಅಂತಂದ್ರೆ ಸರ್ಕಾರಕ್ಕೆ ಇದು ಮೀನಾಮೇಷ ಮಾಡ್ತಾ ಇದ್ದಾರೆ. ಅವರು ಪ್ರತಿಯೊಬ್ಬರು ಸೇರ್ಕೊಂಡು ಆ ವಿಷಯದಲ್ಲಿ, ಆ ಅಮ್ಮನ ವಿಷಯದಲ್ಲಿ ಸೇರ್ಕೊಂಡು ಪ್ರತಿಯೊಬ್ಬರು ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಆಗಬಾರ್ದು. ಈಗ ಅಧಿಕಾರಿಗಳು ಈಗ ಇಷ್ಟೆಲ್ಲ ನಮಗೆ ವಿಕೋಪಕ್ಕೆ ತರಿಸಬಾರ್ದು. ಇವತ್ತು ಅಧಿಕಾರಿಗಳು ತಕ್ಷಣ ಬಂದು ಅದೇನು ಆದೇಶ ಇದೆ, ಏನಿದೆ ನಮಗೆ ತಕ್ಷಣ ಅದು ತಿಳಿಸ್ಬೇಕು. ಇಲ್ಲ ಅಂತಂದ್ರೆ ಇದು ಅಧಿಕೃತ ಅಲ್ಲ ಅಂತ ನಮಗೆ ಸಾಬೀತಾದಲ್ಲಿ ಸೀದಾ ಹೋಗ್ತೇವೆ, ಚಾವಿ ಹೊಡಿತೇವೆ, ಬಾವಿ ತೆಗಿತೇವೆ. ಸರ್, ಈಗ ಅವ್ರ ಕುಟುಂಬದವರು ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. 1 ಗಂಟೆ ಒಳಗೆ ಪಾಪ ಬಾವಿ ಮುಚ್ಚುತ್ತೀನಿ ಅಂತಂದಾಗ ನಂಗೆ ಬಹಳ ಬೇಜಾರಾಯ್ತು ಸರ್. ಯಾಕಂದ್ರೆ ಬಾವಿ ಮುಚ್ಚುವಂತ ಸಂದರ್ಭ ಬರುವುದು ಇಲ್ಲ. ನಾವು ಅವ್ರ ಬಾವಿ ಮುಚ್ಚೋಕೆ ಕೊಡೋದಿಲ್ಲ. ನಾವು ಅವ್ರ ಹಿಂದೆ ನಿಂತ್ಕೊಂಡು ನಾವು ಇವತ್ತು ಇನ್ನೂ 1 ಗಂಟೆ ಅಲ್ವಾ, ಈಗ ನಾವು ತಹಶೀಲ್ದಾರ್ ಆಫೀಸ್ ಮುಂದೆ ಇದೀವಲ್ವಾ, ಅವ್ರು ಇಲ್ಲ ಅಂತ ಮೆಸೇಜ್ ಬರ್ತಾ ಇದೆ. ಇವತ್ತು ಆರಕ್ಷಕರು ಇವರು ಒಳಗೆ ಹೋಗಿದ್ದಾರೆ. ಆದ್ರೆ ನಮಗೆ ಬನ್ನಿ ಒಂದ್ ನಿಮಿಷ ಬನ್ನಿ ಸರ್, ಬನ್ನಿ ಎಲ್ಲ ಬನ್ನಿ. ಅಲ್ಲ ತಹಶೀಲ್ದಾರ್ ಅವ್ರು ಇಲ್ವಾ? ಬಿಸಿಲಲ್ಲಿ ನಿಂತ್ಕೊಂಡು ಗೌರಿ ನಾಯಕ್ ಅವರು ಅವಾಗಿಂದ ಮಾತನಾಡ್ತಿದ್ದಾರೆ. ಇಲ್ಲಿಗೆ ಎಲ್ಲ ಪೊಲೀಸ್ ಸೆಕ್ಯೂರಿಟಿ ಹಾಕಿದ್ದಾರೆ. ಪ್ರತಿಭಟನೆ ಮಾಡ್ತಾರೆ ದಿವಿತ್. ನೋಡಿ, ಬಿಸಿಲಲ್ಲೇ ನಿಲ್ತೇವೆ, ತಂಪು ಬೇಡ ನಮ್ಗೆ, ನಾವು ಬಿಸಿಲಲ್ಲೇ ನಿಲ್ತೇವೆ. ದಿವಿತ್ ನೋಡಿ, ಒಂದು ವಿಚಾರ ಹೇಳ್ತೀನಿ. ನೀವು ಕೂಡ ಅಲ್ಲಿ ನಿಂತಿದ್ದೀರಿ,
ಆ ತಾಯಿ ಇವತ್ತು ಬಿಸಿಲಲ್ಲಿ ನಿಂತಿದೆ. 30 ಅಡಿ ಗುಂಡಿಯನ್ನು ತೋದ್ರಲ್ಲ, ಬಾವಿ ತೋದ್ರಲ್ಲ ದಿವಿ, ಆಗ 30 ಅಡಿ ತೋದಾಗ ಬೆವರು ನೀರನ್ನ ಸುರಿಸಿದ್ದಾರೆ. ಕೊಟ್ಟಿದಾರ, ಎಲ್ಲೂ ಮಣ್ಣು ತೆಗಿಲೇ ಇಲ್ವಾ, ಯಾವ ಗುಡ್ಡನೂ ಅಗಿಲೇ ಇಲ್ವಾ, ಯಾವ ಕಲ್ಲು ಗಣಿಗಾರಿಕೆನೂ ಮಾಡ್ಲೇ ಇಲ್ವಾ, ಎಲ್ಲದಕ್ಕೂ ಇವ್ರ ಪರ್ಮಿಷನ್ ಇದೆಯಾ? ಇಡೀ ತಾಲೂಕಲ್ಲಿ, ಸಿರ್ಸಿ ತಾಲೂಕಲ್ಲಿ ಎಷ್ಟಿದೆ ಅಂತ ಒಂದ್ಸಲ ಲೆಕ್ಕಾಚಾರ ಕೊಡಕ್ ಹೇಳಿ ಅವರಿಗೆ. ಎಲ್ಲಿ ಮಣ್ಣು ತೆಗಿತಾ ಇದಾರಂತ ಲೆಕ್ಕಾಚಾರ ಕೊಡಕ್ ಹೇಳಿ. ಎಲ್ಲರೂ ಅಭಿವೃದ್ಧಿ ಆಗ್ಲಿ, ಎಲ್ಲರೂ. ಹಾಗಾದ್ರೆ ಶಿರ್ಸಿಯಲ್ಲೂ ಕೂಡ ಅಕ್ರಮ ಗಣಿಗಾರಿಕೆಗಳು ನಡೀತಾ ಇದೆಯಾ? ಇರಬಹುದು, ಲೆಕ್ಕ ಕೊಡಕ್ ಹೇಳಿ. ಬನ್ನಿ ಲೆಕ್ಕ ತೆಗ್ಸೋಣ, ಈಗ ಎಲ್ಲಾದ್ರೂ ಕೊಡೋಣ. ನ್ಯಾಯ ಅಂದ್ಮೇಲೆ ನ್ಯಾಯ, ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು. ಏನ್ರಿ ನೋಡಿ, ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಬಡವರು ಮನೆ ಕಟ್ಕೊಳ್ತಾ ಇರ್ತಾರೆ, ರಸ್ತೆ ಆಗಬೇಕು, ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ ನಾವು ಯಾರು ಯಾವುದಕ್ಕೂ ತಕರಾರು ಮಾಡಲ್ಲ. ನಾವು ಮಾಡ್ತಾ ಇರೋದೇನು, ಈಗ ಗೌರಿ ನಾಯ್ಕ ಅವರು ಒಂದು ಬಾವಿ ಎಷ್ಟಡಿ ಆಳ? 35 ಓಕೆ ಬಿಡಿ. ಹಾಗಾದ್ರೆ ತಹಶೀಲ್ದಾರ್ ಸ್ಥಳಕ್ಕೆ ಆಗಮಿಸಬೇಕು, ಎಸಿನೂ ಕೂಡ ಸ್ಥಳಕ್ಕೆ ಆಗಮಿಸಬೇಕು, ಅವ್ರಿಗೆ ಸ್ಪಾಟಲ್ಲೇ ಪರ್ಮಿಷನ್ ಕೊಡಬೇಕು. ಕೊಡಲಿಲ್ಲ ಅಂತಂದ್ರೆ ಅವ್ರ ನಿರ್ಧಾರ, ಅವ್ರೇನು ನಿರ್ಧಾರ ತಗೋತಾಳೆ ಅದೇ ನಿರ್ಧಾರ. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ಅಶ್ವಥ್ ವಿತ್ ರಿಪಬ್ಲಿಕ್ ಕನ್ನಡ, ಶಿರ್ಸಿ.